ವಿಶೇಷವಾಗಿ ಆಹ್ವಾನಿತರಾದಂಥ ಎಲ್ಲ ನಮ್ಮ ಬಂಧುಗಳೇ, ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಈಗಾಗಲೇ ಈ ಕಾರ್ಯಕ್ರಮದ ಸವಿಸ್ತರ ಮಾಹಿತಿಯನ್ನು ಜಮೀರ್ ಅಹಮದ್ ಅವರು, ಪ್ರಸಾದ್ ಅಬ್ಬಯ್ಯನವರು ಕೊಟ್ಟಿದ್ದಾರೆ. ನಿಮಗೆ ಮುಂದೇನು ಆಗಬೇಕು, ಮುಂದೆ ಯಾವ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ವತಿಯಿಂದ ಯಾವ ಕಾರ್ಯಕ್ರಮಗಳಾಗಬೇಕು, ಆಗ್ತಾ ಇವೆ ಅನ್ನೋದನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ತಿಳಿಸ್ತಾರೆ. ನನಗಂತೂ ತುಂಬ ಖುಷಿಯಾಗಿದೆ. ಇವತ್ತು ಲಕ್ಷಾಂತರ ಜನ ಒಳಗಡೆ ಎಷ್ಟು ಜನ ಕೂತಿದ್ರೋ ಅಷ್ಟೇ ಜನ ಇವತ್ತು ಹೊರಗಡೆ ಇದ್ದಾರೆ. ಬಹುಶಃ ಹುಬ್ಬಳ್ಳಿಯಲ್ಲಿ ಇಷ್ಟೊಂದು ದೊಡ್ಡ ಫಂಕ್ಷನ್ ಆಗಿದ್ದು ಇದೇ ಮೊದಲನೇ ಸಲ ಅನ್ನತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವತ್ತೂ ಆಗಿಲ್ಲ. ನಾನು ಅನೇಕ ಸಾಲ ಹುಬ್ಬಳ್ಳಿಗೆ ಬಂದಿದ್ದೇನೆ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇವತ್ತಿನ ಈ ಒಂದು ಸಂಖ್ಯಾಬಲ ನೋಡಿದರೆ ನಿಜವಾಗಲೂ ನೀವೆಲ್ಲರೂ ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಪ್ರೀತಿಸ್ತೀರಿ ಅನ್ನತಕ್ಕಂಥದ್ದನ್ನು ನನಗನ್ನಿಸ್ತಾ ಇದೆ. ಕಾರ್ಯಕ್ರಮಗಳು ಭಾಳ ಒಳ್ಳೆಯ ಕಾರ್ಯಕ್ರಮಗಳಿವೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಕೂಡ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಎಲ್ಲ ಕಡೆ ಅದನ್ನು ತಲುಪ್ತಾ ಇದೆ. ಅದೇ ರೀತಿಯಾಗಿ ಅವರ ಮಂತ್ರಿಮಂಡಲದ ಸದಸ್ಯರು ಕೂಡ ಆಸಕ್ತಿ ವಹಿಸಿ ಆ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರ ಮಂತ್ರಿಮಂಡಲದ ಸದಸ್ಯರಿಗೂ ಮುಖ್ಯಮಂತ್ರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತು ಇದೇ ರೀತಿಯಾಗಿ ನಮ್ಮ ಹೌಸಿಂಗ್ ಮಿನಿಸ್ಟರ್ ಆಗಲಿ, ಇಲ್ಲಿನ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರಾಗಲಿ, ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇಂಥ ಕಾರ್ಯಕ್ರಮಗಳು ಸಾಧ್ಯ ಆಗ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳಿದ್ದಲ್ಲಿ ಮಾತ್ರ. ಇದು ನಾನು ಅತಿಶಯೋಕ್ತಿ ಹೇಳ್ತಾ ಇಲ್ಲ ನಿಮಗೆ. ನಾನು ಶಾಸಕನಾಗಿದ್ದಾಗ ತದನಂತರ 73ರಲ್ಲಿ ನಾನು ಈ ಆಕ್ಟ್ರಾಯ್ ಸಮಿತಿ ಅಧ್ಯಕ್ಷನಾಗಿದ್ದೆ. ಆವಾಗ ದೇವರಾಜ್ ಅರಸ್ ಅವರು ಮತ್ತು ಬಸವಲಿಂಗಪ್ಪನವರು ಸೇರಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಅದರ ಹೆಸರು ಪೀಪಲ್ಸ್ ಹೌಸಿಂಗ್ ಸ್ಕೀಮ್ ಅಂತ. ಜನತಾ ಮನೆ ಕೊಡ್ತಕ್ಕಂಥದ್ದು. ಮುಂದೆ ಜನತಾ ಪಾರ್ಟಿ ಬಂತು, ಅದಕ್ಕಾಗಿ ಅದು ಹೇಳೋದು ಬಿಟ್ಟರು. ಅಂದರೆ ಇದು ಪ್ರಾರಂಭ ಆಗಿದ್ದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮತ್ತು ದೇವರಾಜ್ ಅರಸ್ ಅವರ ಕಾಲದಲ್ಲಿ ಇದು ಬುನಿಯಾದಿ ಹಾಕಿ ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು ಪ್ರಾರಂಭ ಆಯಿತು. ಆದರೆ ಈಗ ಸುಮಾರು ಲಕ್ಷಾಂತರ ಮನೆಗಳು ಶ್ರೀಮಾನ್ ಸಿದ್ದರಾಮಯ್ಯವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. 7.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಮನೆ ಕೇವಲ 1 ಲಕ್ಷ ರೂಪಾಯಿದಲ್ಲಿ
ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಇದು ನಿಜವಾಗಲೂ ಬೇರೆ ಎಲ್ಲೂ ಈ ರೀತಿಯಾಗಿ ಮಾಡಿಲ್ಲ. ಯಾವ ಸರ್ಕಾರವೂ ಕೂಡ ಮಾಡಿಲ್ಲ, ಯಾವ ರಾಜ್ಯದಲ್ಲೂ ಕೂಡ ಆಗಿಲ್ಲ. ಏನೋ ಅಲ್ಲಿ ಮಾಡಿದ್ದಾರೆ. ಬಟ್ ಇವತ್ತು ನಾವು ನೋಡಿದೆವು, ನಾನು ಸಿದ್ದರಾಮಯ್ಯನವರು ಒಳಗಡೆ ಹೋಗಿ ಇದರ ಕ್ವಾಲಿಟಿ ಗುಣಮಟ್ಟನೂ ಕೂಡ ಅಷ್ಟೇ ಚೆನ್ನಾಗಿದೆ. ಕಳಪೆ ಕೆಲಸ ಇಲ್ಲ. ರೋಡ್ಸ್ ಇದೆ, ಮನೆಗಳಿವೆ, ನೀರಿದೆ. ಅದೇ ರೀತಿಯಾಗಿ ಸುಮಾರು ಕೆಲವು ಕಡೆ ಒಂಟಿ ಮನೆ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಸುಮಾರು ಗ್ರೌಂಡ್ ಫ್ಲೋರ್ ಮತ್ತು 2 ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ನಿಮಗೆ ಒಂದು ಅನಿಸ್ತದೆ, ಒಂದು ಒಳ್ಳೆ ಕಾಲನಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮಗೆ ಕೊಟ್ಟಿದೆ. ಅದು ಕಾರ್ಯಕ್ರಮ ಹುಬ್ಬಳ್ಳಿಯಿಂದ ಪ್ರಾರಂಭ ಆಗಿದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ನೀವು ಧನ್ಯವಾದ ಹೇಳಬೇಕು. ಇದು ಬೇರೆ ಯಾರೂ ಕೂಡ ಮಾಡೋಕ್ಕಾಗೋದಿಲ್ಲ. ಯಾರು ಬಡವರ ಬಗ್ಗೆ ಕಾಳಜಿ ವಹಿಸ್ತಾರೋ, ಬಡವರ ಬಗ್ಗೆ ಚಿಂತೆ ಇದನೋ, ಅವರು ಮಾತ್ರ ಇಂಥ ಕೆಲಸ ಮಾಡೋಕ್ಕಾಗ್ತದೆ. ಇವತ್ತು ಇದು ನೀವು BJPಯಿಂದ ಅಪೇಕ್ಷೆ ಮಾಡಿದರೆ, ಅಥವಾ ಕೂತ್ಕೊಡ್ರಪ್ಪ ಏನೋ ಒಂದು ಸ್ವಲ್ಪ ಅಂದರೆ ಎಲ್ಲರೂ ಎದ್ದು ಬಿಡ್ತೀವಿ. ಏನಿದೆ ಕೂತ್ಕೊಳ್ಳಿ. ಆಮೇಲೆ ಇಂಥ ಒಳ್ಳೆ ಕಾರ್ಯಕ್ರಮ, 5 ಗ್ಯಾರಂಟಿ ಯಾರಾದರೂ ಮಾಡಿದಾರ? ಆದರೆ ಅವ್ರು ಕೇಳ್ತಾರೆ, BJP ಸರ್ಕಾರ, ಮೋದಿ ಸರ್ಕಾರದವ್ರ ಜನ, ನೀವೇನು ಮಾಡಿರಿ? ನಮಗೆ ಕೇಳ್ತಾರೆ. ನಾನು ಕೇಳ್ತಾನೆ, ನೀವೇನು ದೇಶಕ್ಕಾಗಿ ಮಾಡಿರಿ ಅದು ಹೇಳಿ. ನಾವು ಮಾಡಿದ್ದೇವೆ. ಇಂದಿರಾ ಗಾಂಧೀಜಿ ಅವರ 20 ಅಂಶದ ಕಾರ್ಯಕ್ರಮ, ಜಾತಿ ಭೇದ ಕುಲಭೇದ ಇಲ್ಲದೆ ಟೆನೆಂಟ್ಗಳಿಗೆ ನಮ್ಮ ಟೆನೆಂಟ್ಸ್ಗಳಿಗೆ ಫ್ರೀ ಅದನ್ನು ಹೊಲಗಳು ಕೊಡ್ತಕ್ಕಂಥದ್ದು, ಜಮೀನುಗಳು ಕೊಡ್ತಕ್ಕಂಥದ್ದು, ಹಂಚತಕ್ಕಂಥದ್ದು, ಮನೆಗಳು ಕಟ್ಟಿಸ್ತಕ್ಕಂಥದ್ದು, ಇವು ಎಲ್ಲ ಕೆಲಸ ಆವಾಗಲಿಂದನೇ ನಮ್ಮ ಪಕ್ಷ ಪ್ರಾರಂಭ ಮಾಡಿದೆ. ಬಡವರಿಗಾಗಿ ಸೂರು ಇದು ಅವಾಗಿಂದೇ ಶುರುವಾಗಿದೆ. ಆದರೆ ಇವತ್ತು ಬೃಹತ್ ಪ್ರಮಾಣದಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ಸರ್ಕಾರ ಕಟ್ಟಿದೆ. ಅದಕ್ಕಾಗಿ ನೀವು ಎಲ್ಲರೂ ಸೇರಿ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ವಂದಿಸಬೇಕು. ಮತ್ತು ಇಂಥ ಯೋಜನೆಗಳು ಇನ್ನೂ ತರಬೇಕಾಗಿದೆ. ಇದು ಒಂದು ಅರ್ಬನ್ ಏರಿಯಾದಲ್ಲಿ, ಕೆಲವು ಕಡೆ ರೂರಲ್ ಏರಿಯಾದಲ್ಲಿ ಆಗಬೇಕು. ಇವತ್ತು ಜಮೀನು ಏನು ಮಾಡ್ತಾನಂದರೆ ಬರೇ ತನ್ನ ಕ್ಷೇತ್ರದಾಗೆ ಜಾಸ್ತಿ ಮಾಡ್ಕೋತಾನೆ, ಈ ಕಡೆ ಸ್ವಲ್ಪ ಕಮ್ಮಿ ನೋಡ್ತಾನೆ. ಅದಕ್ಕೆ ನಾನು ಹೇಳ್ತೀನಿ, ಜಮೀರ್ ಎದ್ದೋದೇನು ಅವನು ಎಲ್ಲ ಕಡೆ ನೋಡ್ರಪ್ಪ. ಇದು ನಮ್ಮ ಕರ್ನಾಟಕ ರಾಜ್ಯ ಬೆಳಗಾಮಿಂದ ಕೋಲಾರವರೆಗಿದೆ, ಕೋಲಾರದಿಂದ ಬೆಳಗಾಂವರೆಗೆ, ಕಲಬುರಗಿಯಿಂದ ಬೀದರಿಂದ ಮೈಸೂರುವರೆಗೆ. ಅದಕ್ಕಾಗಿ ನಾವು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗಬೇಕು. ನನಗೆ ಖುಷಿ ಅಂದರೆ ಇವತ್ತು ನಾನು ನೋಡಿದೆ ಬೋರ್ಡ್ ಮೇಲೆ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ 2,68,000 ಮನೆಗಳು ಏಕಕಾಲಕ್ಕೆ ಇವತ್ತು ಹಂಚ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ನೀವೆಲ್ಲರೂ ನೋಡಿದ್ರ? ಬರೇ
ಮೋದಿಯವರು ಭಾಷಣ ಮಾಡ್ತಾರೆ, हमने वो किया, हमने ये किया. अरे क्या किए भाई, वो तो बोलो. ನೆಹರೂಜಿ ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು, ಅವರಿಗೆ ಇವ್ರಿಗೆ ಬೈತಾರೆ. ದೊಡ್ಡ IT, HMT, HAL, BEL, BHEL, ರೈಲ್ವೆ ಪ್ರಾಜೆಕ್ಟ್, ದೊಡ್ಡ ದೊಡ್ಡ ಡ್ಯಾಮ್ಗಳು, ದೊಡ್ಡ ದೊಡ್ಡ ಪವರ್ ಸೆಂಟರ್ಸ್, ಇವೆಲ್ಲ ಆ ಕಾಲದಾಗ ಮಾಡಿದಕ್ಕಾಗಿ ಇವತ್ತು ನಮ್ಮ ದೇಶದ ಜನ ಉಸಿರಾಡ್ತಾ ಇದ್ದಾರೆ. ನೀವು ಯಾವುದೂ ಮಾಡಿಲ್ಲ, ಬರೇ BJPದವರು ಕಾಂಗ್ರೆಸ್ಗೆ ಬೈಯೋದು, ನೆಹರೂಜಿಗೆ ಬೈಯೋದು, ಇಂದಿರಾ ಗಾಂಧಿ ಹೆಸರು ಹೇಳಿ ಅವ್ರಿಗೆ ಬೈಯೋದು, ರಾಹುಲ್ ಗಾಂಧಿಗೆ ಬೈಯೋದು, ಸೋನಿಯಾ ಗಾಂಧಿ ಅವ್ರಿಗೆ ಬೈಗಳಿಂದ ಏನಾಗ್ತದಪ್ಪ?